ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ಬರೆಯಿರಿ. ಅವಿಭಕ್ತ ಕುಟುಂಬ ಅಂತಂದ್ರೆ ಏನು? 2ಕ್ಕಿಂತ ಹೆಚ್ಚು ತಲೆಮಾರಿನ ಜನ ಒಟ್ಟಿಗೆ ವಾಸಿಸುವಂತಹ, ಒಂದೇ ಮನೆಯಲ್ಲಿ ವಾಸ ಮಾಡುವಂತಹ ಮತ್ತು ಒಂದೇ ಅಡಿಗೆಯನ್ನ ಊಟ ಮಾಡುವಂಥದ್ದು. ಈ ಒಂದು ಕುಟುಂಬ ವ್ಯವಸ್ಥೆಯನ್ನ ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಓಕೆ, ಸೊ ಇದರ ಮುಖ್ಯ ಲಕ್ಷಣಗಳು ಏನು? ಒಂದು, ಕುಟುಂಬದ ಗಾತ್ರವು ದೊಡ್ಡದಾಗಿರುತ್ತೆ. ಯಾಕೆ ಅಂತಂದ್ರೆ 2ಕ್ಕಿಂತ ಹೆಚ್ಚು ತಲೆಮಾರಿನ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ತಂದೆ, ತಾಯಿ, ಈ ರೀತಿಯಾಗಿ ಎಲ್ಲರೂ ಒಟ್ಟಿಗೆ ವಾಸಿಸೋದ್ರಿಂದ ಕುಟುಂಬದ ಗಾತ್ರ ಸಾಮಾನ್ಯವಾಗಿ ದೊಡ್ಡವಾಗಿರುತ್ತೆ. ಸದಸ್ಯರೆಲ್ಲರೂ ಕೂಡ ಆಸ್ತಿಯ ಮಾಲೀಕತ್ವವನ್ನ ಹೊಂದಿರ್ತಾರೆ ಇಲ್ಲಿ ಮಕ್ಕಳು. ಓಕೆನಾ? ಸೊ ಆಸ್ತಿ, ಕುಟುಂಬದ ಆಸ್ತಿಯು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗುವುದರಿಂದ ಇದರ ಮಾಲೀಕತ್ವ, ಸಂಪಾದನೆ ಹಾಗೂ ಸಂಪತ್ತಿನ ಬಳಕೆಯು ಸಾಮರಸ್ಯದಿಂದ ಕೂಡಿರುತ್ತೆ. ಸೊ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನ ಹೊಂದಿರ್ತಾರೆ. ಸದಸ್ಯರು ಸಾಮಾನ್ಯವಾಗಿ ಒಂದೇ ಛಾವಣಿಯಲ್ಲಿ ವಾಸಿಸುತ್ತಾರೆ. ಅಂದ್ರೆ ಹೆಚ್ಚಾಗಿ ಅವರು ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ. ಒಬ್ಬ ಮಗ ತನ್ನ ಹೆಂಡತಿ ಮಕ್ಕಳೊಂದಿಗೆ ಪ್ರತ್ಯೇಕ ಕುಟುಂಬ ಹೊಂದಿದ್ದರೂ ಕೂಡ ಆತ ತನ್ನ ಮೂಲ ಕುಟುಂಬದೊಂದಿಗೆ ಅದೇ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ಓಕೆ, ಸೊ ಈ ರೀತಿಯಾಗಿ ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚಾಗಿ ಸದಸ್ಯರು ಒಂದೇ ಮನೆಯಲ್ಲಿ ವಾಸಿಸ್ತಾರೆ. ಒಂದೇ ಅಡಿಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ. ಸೊ ಅವಿಭಕ್ತ ಕುಟುಂಬದ ಒಂದು ಮುಖ್ಯ ಲಕ್ಷಣವೇ ಇದು, ಒಂದೇ ಅಡಿಗೆ ಮನೆ. ಓಕೆನಾ? ಸೊ ಎಲ್ಲರೂ ಕೂಡ ಒಂದೇ ಅಡಿಗೆ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನೇ ಸೇವಿಸುತ್ತಾರೆ. ಒಂದೇ ಧರ್ಮವನ್ನ ಎಲ್ಲರೂ ನಂಬುತ್ತಾರೆ. ಒಂದೇ ಕುಟುಂಬ ಆದ್ದರಿಂದ ಎಲ್ಲರೂ ಒಂದೇ ಧರ್ಮವನ್ನ ನಂಬುತ್ತಾರೆ. ಏಕ ಪ್ರಕಾರದ ದೇವರನ್ನ ಪೂಜಿಸುತ್ತಾರೆ. ಪ್ರಮುಖ ವಿಧಿಗಳು, ಆಚರಣೆ, ವ್ರತಗಳು, ಸಂಪ್ರದಾಯ, ನಿತ್ಯ ಪೂಜೆಗಳು ಕುಟುಂಬದ ದೈನಿಕ ಚಟುವಟಿಕೆಯ ಭಾಗವಾಗಿರುತ್ತವೆ. ಈ ಕುಟುಂಬವು ಒಂದು ಸ್ವಯಂ ಪೂರ್ಣವಾದಂತಹ ಘಟಕವಾಗಿದೆ. ಓಕೆ, ಸೊ ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಸದಸ್ಯರ ಅಗತ್ಯತೆಗಳನ್ನ ತುಂಬಾ ಸುಲಭವಾಗಿ ಪೂರೈಸಬಹುದು. ಯಾಕೆ ಅಂದ್ರೆ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುವುದರಿಂದ. ಶ್ರಮ, ವಯಸ್ಸು ಮತ್ತು ಲಿಂಗವನ್ನ ಆಧರಿಸಿ ಕಾರ್ಯ ವಿಭಜನೆ ಕೂಡ ಆಗುತ್ತೆ. ಇಲ್ಲಿ ಹೆಚ್ಚಾಗಿ ಹಿರಿಯ ಸದಸ್ಯರು ತೆಗೆದುಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಹೊಂದಿರ್ತಾರೆ. ಅದೇ ರೀತಿ ಆತ ತನ್ನ ಅಧಿಕಾರವನ್ನು ಹಸ್ತಾಂತರಿಸಿದರೂ ಕೂಡ ಅದು ಹಿರಿತನದ ತತ್ವವನ್ನೇ ಆಧರಿಸಿ ಅಧಿಕಾರ ಹಸ್ತಾಂತರ ನಡೆಯುತ್ತೆ. ಇವು ಅವಿಭಕ್ತ ಕುಟುಂಬದ ಲಕ್ಷಣಗಳು. ಓಕೆ, ಥ್ಯಾಂಕ್ ಯು.